ಎಚ್ಡಿಕೆ ಮಾತೆತ್ತಿದ್ರೆ ರೈತ ಮಣ್ಣಿನ ಮಕ್ಕಳು ಅಂತ ಹೇಳ್ತಾರೆ. ಆದರೆ ಎತ್ತಿನಹೊಳೆ ಯೋಜನೆಗೆ ಜೆಡಿಎಸ್ ವಿರೋಧ ಮಾಡಿತ್ತು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಹಾಸನ ಗ್ಯಾರಂಟಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ಈ ಮಣ್ಣಿನ ಮಕ್ಕಳೇ ನಿಮಗೆ ಅನ್ಯಾಯ ಮಾಡಿದ್ದಾರೆ, ಕುಮಾರಸ್ವಾಮಿ ಈ ಯೋಜನೆ ಜಾರಿ ಆಗಲ್ಲ ಅಂತ ಹೇಳಿದ್ರು ಅಂತ ಕಿಡಿಕಾರಿದರು. ಎತ್ತಿನಹೊಳೆ ಪ್ರಾಜೆಕ್ಟ್ ಅರಸೀಕೆರೆಗೆ ಬರ್ತಾ ಇರಲಿಲ್ಲ. ಇದೇ ಜೆಡಿಎಸ್ನವರು ವಿರೋಧ ಮಾಡಿದ್ರು. ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರದಲ್ಲಿ ಎತ್ತಿನಹೊಳೆ ಪ್ರಾಜೆಕ್ಟು ಉದ್ಘಾಟನೆ ಆಯಿತು, ಅಲ್ಲ ಎಂತದು ಶಂಕುಸ್ಥಾಪನೆ ಆಯಿತು. ಆ ಶಂಕುಸ್ಥಾಪನೆ ಆದಾಗ ಶಿವಲಿಂಗೇಗೌಡರು ಒಬ್ಬರೇನೆ ಜೆಡಿಎಸ್ ಪಕ್ಷದಿಂದ ಬಂದಿದ್ದದ್ದು. ಕುಮಾರಸ್ವಾಮಿಗೂ ಆಹ್ವಾನ ಇತ್ತು, ಬರಲಿಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ರು, ಯಾವ ಕಾರಣಕ್ಕೂ ಕೂಡ ಎತ್ತಿನಹೊಳೆ ಪ್ರಾಜೆಕ್ಟು ಜಾರಿಯಾಗಲ್ಲ ಇಂತಕ್ಕಂಥ ಮಾತುಗಳನ್ನ ಅನೇಕ ಸಾರಿ ಹೇಳಿದ್ದಾರೆ. ನಾನು ಹೇಳಿದೆ, ಶಿವಲಿಂಗೇಗೌಡ್ರೆ, ನಾವು ಈ ಯೋಜನೆಯನ್ನ ಜಾರಿ ಮಾಡೇ ಮಾಡ್ತೀವಿ, ಇದನ್ನ ಪೂರ್ಣಗೊಳಿಸಿ ಅರಸೀಕೆರೆಗೆ ಕೆರೆಗಳನ್ನು ತುಂಬಿಸಿ ಕುಡಿಯ ನೀರು ಕೊಡ್ತಕ್ಕಂಥ ಕೆಲಸವನ್ನ ಮಾಡೇ ತೀರ್ತೀವಿ ಅಂತ ಹೇಳಿ